ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಕಾಂಟ್ರಿಬ್ಯೂಷನ್ ಕೊಡಬೇಕು. ಒಂದು ಯಾರು ಇನ್ನೂ ಕೂಡ ಒಂದು ಸಮಾಜದಲ್ಲಿ ಒಂದು ಸಮಾಜ ಬುದ್ಧಿ ಆಗಿರಬೇಕು, ಸಮಾಜದ ಒಂದು ಬೆಲೆ ಇದಾಗಬೇಕು. ಯಾರು ಕೂಡ ಬಲಿಷ್ಠತೆ ತಮ್ಮ ಬಲಿಷ್ಠತೆ ಸಮಾಜಕ್ಕೆ ಹೋಗ್ಬಿಟ್ಟು ಆಗಲ್ಲ ಅಂಥವರೆಲ್ಲವನ್ನು ಗುರುತಿಸಿ ಅದ್ರ ಜೊತೆಗೆ ನ್ಯಾಯ ಕೊಡೋದಾಗಿ ಒಂದು ಸಮಾಜದಲ್ಲಿ ಅನುಭವಿಸ್ತಾ ಇದ್ದಾರೆ ಅಂಥವ್ರನ್ನು ಕೂಡ ಗುರುತಿಸಿ ನಿಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಕೂಡ ಮುಂದೆ ನಾವು ಕೂಡ ಈ ಅಧಿಕಾರ ಉಳಿಸ್ಕೊಂಡು ನಮ್ಮ ಅನ್ಯಾಯ ಉಳಿಸ್ಕೊಂಡು ಎಲ್ಲ ಸಾರ್ವಜನಿಕರಿಗೂ ಕೂಡ ಒಂದು ಒಳ್ಳೆಯ ನ್ಯಾಯ ಒದಗಿಸುವಂತಹ ಒಂದು ಜವಾಬ್ದಾರಿ ನಿಮಗೆ ಇದೆ. ಈ ಕಾನೂನು ವಿದ್ಯಾರ್ಥಿಗಳು ಏನಂತಂದ್ರೆ ಡಿಫ್ರೆಂಟ್, ನಾವು ಬೇರೆ ವಿದ್ಯಾರ್ಥಿಗಳಿಗಿಂತ ತಾವು ಏನಂದ್ರೆ ವಿಶೇಷವಾದಂತಹ ಒಂದು ವ್ಯಕ್ತಿತ್ವ ಇದ್ದಾಗಿದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಇರುವಂತಹ ಏನು ಅನ್ಯಾಯಗಳು ಆಗ್ತಾ ಇದ್ದಾವ ಅಥವಾ ಯಾರಾದರೂ ಒಂದು ಹೋರಾಟ ಮಾಡೋದನ್ನು ಕೂಡ ಕೆಲವೊಬ್ಬರಲ್ಲಿ ಅವರು ಸಾಮರ್ಥ್ಯ ಇರೋದು. ಬಟ್ ಅಂಥವ್ರಿಗೆ ಏನಂತಂದ್ರೆ ಧ್ವನಿ ಅಂತ ಬರುತ್ತೆ. ಧ್ವನಿ ಯಾವ ರೀತಿ ಅಂತಂದ್ರೆ ಅದು ನಮ್ಮ ಒಂದು ಕಾನೂನಿನ ಮೂಲಕ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ನಾವು ಅವ್ರ ಜೊತೆಯಾಗಿ ಏನೋ ಒಂದು ಬೇರೆ ಒಂದು ಕಾನೂನು ರೀತಿ ಅಲ್ಲದ ರೀತಿಯಲ್ಲಿ ನಾವು ಜೊತೆಯಾಗೋದು ಬೇಕಾಗಿಲ್ಲ. ಕಾನೂನುಬದ್ಧವಾಗಿ ನಿಮ್ಮ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ರೀತಿ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೇನು ನೀವು ಅಂದ್ಕೊಂಡು ಮುಂದೆ ಒಂದು ಜವಾಬ್ದಾರಿಯುತವಾದಂಥ ಒಂದು ಪೋಸ್ಟ್ಗಳಲ್ಲಿ ನೀವು ಹೋಗ್ತೀರಿ. ಅದು ಒಂದು ಗೌರ್ಮೆಂಟ್ ಇದು ಸರ್ಕಾರಿ ಪೋಸ್ಟ್ಗಳಲ್ಲೂ ಕೂಡ ತಾವು ಹೋಗ್ತೀರಿ, ಅಥವಾ ಅದ್ರ ಜೊತೆಗೆ ಏನು ನ್ಯಾಯವಾದಿಯಾಗಿಯೂ ಕೂಡ ನಾವು ಕೆಲಸ ನಿರ್ವಹಿಸ್ತೀರಿ. ಭಾಳಷ್ಟು ಪ್ಲೆಂಟಿ ಆಫ್ ಅಪರ್ಚುನಿಟೀಸ್, ಭಾಳಷ್ಟು ಅವಕಾಶಗಳಿದ್ದಾವೆ. ತಾವೇನು ಎಲ್ಲೆಲ್ಲಿ ಮುಗಿಸ್ಕೊಂಡು ಹೋಗ್ತೀರಿ, ಮುಗಿಸ್ಕೊಂಡು ಹೋದ ನಂತರ ನಿಮಗೆ ನಿಮ್ಮದೇ ಆದಂತಹ ಒಂದು ಯಾವ ದಿಕ್ಕಿನಲ್ಲಿ ನೀವು ಹೋಗ್ಬೇಕಂತೀರಿ, ನಿಮ್ಮ ಒಂದು ಭವಿಷ್ಯ ಯಾವ ದಿಕ್ಕಿನಲ್ಲಿ ನೀವು ನಿರ್ಮಾಣ ಮಾಡ್ಕೋಬೇಕನ್ನೋಂಥದ್ದು ತಾವು ಈಗಲೇ ಕಲಿಸ್ಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ಅದು ನಿಮ್ಮ ಒಳ್ಳೆಯ ದಾರಿಯಲ್ಲಿಯೂ ಕೂಡ ನಡೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನಿಮ್ಮ ಒಂದು ಒಳ್ಳೆಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ನಾವು ಮಾಡ್ಕೋಬೇಕು. ಯಾಕಂತಂದ್ರೆ ಈಗ ನೀವೇನಂತಂದ್ರೆ ಏನೋ LLB ನೀವು ಡಿಗ್ರಿ ಮುಗಿಸ್ಕೊಂಡು ಬಂದರೆ LLB ಮಾಡುವಂಥ ಉದ್ದೇಶ ಯಾಕೆ ಬಂದಿದೆ ಅನ್ನೋಂಥದ್ದು ಕೂಡ ನಿಮ್ಮ ಒಂದು ಒಳ್ಳೆಯ ಉದ್ದೇಶ